ಒಂದು ನಿಮಿಷ ನೋಡಿ, ಕಚೇರಿ ಕಟ್ಟೋದು ಮಾಡೋದು ಬೇರೆ. ನಾವೇ ಮಾಡಿದ್ದು ಕಾಯ್ದೆ. ಯಾವುದೇ ಜಾಗಗಳು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂನಲ್ಲಿ 5% ತಗೋತೀರಾ ಅಂದರೆ ಅದು ಅಲ್ಲೇ ಕಟ್ಟಬೇಕು ಅಂತ ಏನಿದೆ ನಿಮಗೆ? ಅಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿಬಿಟ್ಟು ಅಲ್ಲಿ ಕಚೇರಿ ಕಟ್ತೀನಿ ಅಂತೀರ. ಡಂಪಿಂಗ್ ಯಾರ್ಡ್ ಏನಾಗ್ತದೆ? ಅದು ಶಿಫ್ಟ್ ಆಯ್ತದೆ. ಅಲ್ಲ ಆಯ್ತಪ್ಪ, ಒಂದು ನಿಮಿಷ ತಾಳಿ. ಅದನ್ನೊಂದು ಪಾರ್ಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ದೊಡ್ಡದಾಗಿ. ಮತ್ತೊಂದು ಮಾಡಿದ್ರೆ ಏನಾಯ್ತದೆ? ಸಾರ್ವಜನಿಕ ಅನುಕೂಲಕ್ಕೆ ಮಾಡಿದ್ರೆ ಏನಾಯ್ತದೆ? ನಂಗೆ ಗೊತ್ತಿಲ್ಲಪ್ಪ. ಒಂದು ನಿಮಿಷ ತಾಳ್ರಿ. ಒಂದು ನಿಮಿಷಪ್ಪ, ನಾನು ನನ್ನ ಒಂದು ನಿಮಿಷ ರೀ ಪ್ಲೀಸ್. ಅದಕ್ಕೆ ನಾನು ಅಂಥವು ಯಾವುದಿದ್ರೂ ಕೂಡ ಅದು ತಪ್ಪೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ. ನಾನು ಇದನ್ನು ತಕ್ಷಣ ನನಗೆ ಗೊತ್ತಾದ ತಕ್ಷಣ ಪ್ರತಿಯೊಂದು ತರಿಸ್ಕೊಂಡು, ನಾನು ಒಬ್ಬ ಜನರ ಪ್ರತಿನಿಧಿ ಆಗಿರೋದ್ರಿಂದ ನನ್ನ ಅಳಲನ್ನು ನಿಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸೋದಕ್ಕೋಸ್ಕರವಾಗಿ ನಾನು ನಿಮ್ಮನ್ನು ಕರೆಸಿದ್ದೀನಿ, ಹೇಳಿದ್ದೀನಿ. ಅದನ್ನು ಮಾಡೋದು ಬಿಡೋದು, ಬರೆಯೋದು ಬಿಡೋದು ನಿಮ್ಗೆ ಸೇರಿದ್ದು. ಆದರೆ ಈ ಕೆಲಸ ಇದೊಂದು ಅಸಹ್ಯವಾದ ಕೆಲಸ. ಇಂಥ ಕೆಲಸಗಳು ಯಾರೇ ಮಾಡಿದರೂ ಕೂಡ ಅಲ್ಲ. ಅಮ್ಯುನಿಟೀಸು ಮತ್ತೊಂದು ಮಗದೊಂದು ಬೆಂಗಳೂರು ಒಂದು ಕಾಲದಲ್ಲಿ ಹಂಗೆ ಇತ್ತು. ಇವತ್ತು ನನ್ನ ಗೋವಿಂದರಾಜ ನಗರನ ಒಂದು ಸಾರಿ ನೀವು ಯಾರು 4 ಜನ ಹೋಗಿ ಬನ್ನಿ, ಯಾರಾದರೂ ಆಯಿತಾ? ಹೆಂಗಿದೆ ಅಂತ ನೋಡಿ. ಯಾಕೆ ಹೇಳ್ತೀನಿ ಅಂದರೆ 5 ಬೆಳ್ಳು ಒಂದೇ ಸಮ ಇರೋದಿಲ್ಲ ಯಜಮಾನ್ರೆ. ಒಬ್ಬೊಬ್ಬರ ಕಾಲದಲ್ಲಿ ಒಂದೊಂದು ಆಯ್ತದೆ. ಅಂಥದಕ್ಕೆ ಜಾಗ ಅವಶ್ಯಕತೆ. ಭೂಮಿ ಇದ್ದರೆ ಸಾಮಾನ್ಯ ಜನರಿಗೆ ಏನಾದ್ರು ಸವಲತ್ತು ಕೊಡ್ಬೋದು. ಭೂಮಿನೇ ಇಲ್ದವ್ರು ಆಗೋದಿಲ್ಲ. ಅದಕ್ಕೆ ಅವ್ರು ಯಾರಿಗೆ ಕೊಡ್ತೀನಿ ಯಾರಿಗೆ ಬಿಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಪರಮೇಶ್ವರ್ ಸಾಹೇಬರು ಇದು ಮಾಡಿರೋದು ತಪ್ಪು. ನಾನು ವಿನಂತಿ ಮಾಡ್ತೀನಿ, ಇದನ್ನು ನೀವು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಈ ಜಾಗ ಮಹಾನಗರ ಪಾಲಿಕೆಗೆ ಮತ್ತೆ ಬಿಟ್ಕೊಡೋದು ಒಳ್ಳೆಯದು.